ಮೂಡ ಕೇಸ್ನ ಟೆನ್ಷನ್ ನಲ್ಲಿದ್ದ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್. ಉಪಚುನಾವಣೆಯ ಗೆಲುವಿನ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಬೀಸೋ ದೊಣ್ಣೆಯಿಂದ ಪಾರಾದ್ರ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಮೇಲೆ ಟೆನ್ಷನ್ಗಳು ದಿನನಿತ್ಯ ಎದುರಾಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಹೈಕೋರ್ಟ್ನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ರಿಲೀಫ್ ಸಿಕ್ಕಿದೆ. ಬೀಸುವ ದೊಣ್ಣೆಯಿಂದ ಸಿಎಂ ಸಿದ್ದರಾಮಯ್ಯ ಸದ್ಯ ಪಾರಾಗಿದ್ದಾರೆ. ಹೌದು, ಸ್ನೇಹಮಯಿ ಕೃಷ್ಣ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪವನ್ನು ಮಾಡಿ ಲೋಕಾಯುಕ್ತದ ತನಿಖೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ CBI ತನಿಖೆ ನಡೆಸಬೇಕನ್ನುವ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ನ ಏಕಸದಸ್ಯ ಪೀಠ ಇವತ್ತು ವಿಚಾರಣೆ ನಡೆಸಿ ಡಿಸೆಂಬರ್ 10ರವರೆಗೆ ಮುಂದೂಡಿಕೆಯನ್ನು ಮಾಡಿದೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ 14 ದಿನಗಳ ಕಾಲ ಬಿಗ್ ರಿಲೀಫ್ ಸಿಕ್ಕಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪ್ರಕರಣ CBI ತನಿಖೆಗೆ ಹೋಗುತ್ತಾ ಅನ್ನುವಂಥ ಸವಾಲಿಗೆ ಇವತ್ತು ಹೈಕೋರ್ಟ್ ಒಂದು ಬಿಗ್ ರಿಲೀಫನ್ನು ನೀಡಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಮತ್ತಷ್ಟು ರಿಲೀಫ್ ಮಾಡಿದೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಯಾವುದೇ ಕೂಡ ಅಕ್ರಮದ ಆರೋಪ ಇರಲಿಲ್ಲ. 40 ವರ್ಷದ ಜೀವನದಲ್ಲಿ ಇಂತಹದ್ದೊಂದು ಪ್ರಕರಣ ದಾಖಲಾಗುತ್ತೆ ಅನ್ನೋದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಇರಲಿಲ್ಲ. ಆದರೂ ಕೂಡ BJP JDS ಈ ಒಂದು ಆರೋಪವನ್ನು ಮಾಡಿತ್ತು. ಅದರ ಜೊತೆಗೆ ದೂರುದಾರರಂಥ ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್, TJ ಅಬ್ರಾಹಿಂ ಸೇರಿದಂತೆ ಕೆಲವೊಂದಿಷ್ಟು ಸೋಷಿಯಲ್ ಆಕ್ಟಿವಿಸ್ಟ್ಗಳು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಮೂಡಾ ಕೇಸ್ ಸೈಟ್ ಅಕ್ರಮದ ವಿಚಾರವಾಗಿ ದೂರನ್ನು ದಾಖಲು ಮಾಡಿದರು. ಇದೇ ವಿಚಾರವನ್ನು ಗವರ್ನರ್ ಅವ್ರಿಗೆ ಒಂದು ಅನುಮತಿಯನ್ನು ಕೊಡಬೇಕು, ಪ್ರಾಸಿಕ್ಯೂಷನ್ನ ಅನುಮತಿ ಕೊಡಬೇಕನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಕಾರ್ಯಕರ್ತರು ಹೋರಾಟವನ್ನು ಮಾಡಿದರು. ಅಲ್ಲದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ದೂರು ದಾಖಲು ಮಾಡಿದರು. ಈ ಎಲ್ಲ ಪ್ರಕರಣದ ಅಂಶಗಳು ಇದೀಗ ಹೈಕೋರ್ಟ್ ಮೆಟ್ಟಿಲೇರಿದೆ. ಹೈಕೋರ್ಟ್ ಮೆಟ್ಟಿಲಲ್ಲಿ ಏರಿದ ಬಳಿಕ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದಿಷ್ಟು ರಿಲೀಫ್ಗಳು ಸಿಗ್ತಾನೆ ಇದ್ದಾವೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತದ ತನಿಖೆ ಆಗಬೇಕನ್ನುವಂಥ ಒಂದು ಆದೇಶವನ್ನು ಮಾಡಿತ್ತು. ಅದರ ವರದಿಯನ್ನು ಇಟ್ಕೊಂಡೇ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಸಿಗತ್ತಾ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ತಾ ಇದೆ. ಇದೇ ವಿಚಾರವನ್ನು ಇಟ್ಟುಕೊಂಡೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತದ ತನಿಖೆ ಸರಿಯಾಗಿ ನಡೀತಾ ಇಲ್ಲ, ಅವರ ತನಿಖೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಅನ್ನುವ ನಿಟ್ಟಿನಲ್ಲಿ ಈ ತನಿಖೆಯನ್ನು CBI ನಡೆಸಬೇಕು ಅಂತ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಚಾರಣೆಗೆ ಹಾಜರಾಗುವಂತೆ ಕೋರ್ಟ್ ಬುಲಾವಣೆ ನೀಡಿತ್ತು. ಅದರ ವಿಚಾರಣೆ ಇವತ್ತು ನಡೆದಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಒಂದು ರಿಲೀಫನ್ನು ನೀಡಿದೆ. ಅಲ್ಲದೆ ಡಿಸೆಂಬರ್ 7ರವರೆಗೆ ಲೋಕಾಯುಕ್ತದ ಮಧ್ಯಂತರ ವರದಿ ನೀಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದರೆ ಸಿಎಂ ಸಿದ್ದರಾಮಯ್ಯ ಮೂಡಾ ಕೇಸ್ನಿಂದ ಪಾರಾಗ್ತಾರ, ಹೀಗೆ ಹಲವು ಚರ್ಚೆಗಳು ರಾಜ್ಯ ರಾಜಕೀಯದ ಈ ಒಂದು ಅಂಗಳದಲ್ಲಿ ನಡೀತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂಥ ಈ ಒಂದು ಆರೋಪದಿಂದ ಸಿಎಂ ಸೇಫ್ ಆಗ್ತಾರಾ, ಕ್ಲೀನ್ ಚೀಟ್ ಆಗಿ ಹೊರಗೆ ಬರ್ತಾರಾ? ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರು BJP JDS ಮೇಲೆ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ BJP JDS ಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಅಂತ ಪ್ರತಿದಿನ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ರಾಜಕೀಯ ಹೋರಾಟ ಒಂದು ಕಡೆ ಆದರೆ ಕಣ್ಣು ಹೋರಾಟ ನಡೆಸಲೇ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ನನ್ನದೇನೋ ಪಾತ್ರ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇವಾಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೀಸುವ ದೊಣ್ಣೆಯಿಂದ ಬಚಾವಾಗುವಂಥ ಒಂದು ಆದೇಶವನ್ನು ಹೈಕೋರ್ಟ್ ನೀಡಿರೋದ್ರಿಂದ ಈ ಒಂದು ಪ್ರಕರಣ CBIಗೆ ಹೋಗುತ್ತಾ ಅನ್ನೋ ಕೂಡ ಇಲ್ಲಿ ಬಹಳ ಚರ್ಚೆ ಆಗ್ತಿರುವಂಥದ್ದು. ಒಂದು ವೇಳೆ CBIಗೆ ಪ್ರಕರಣ ವರ್ಗಾವಣೆ ಆದರೆ, ಲೋಕಾಯುಕ್ತದಿಂದ ವರ್ಗಾವಣೆ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗತ್ತಾ? ಹೀಗೆ ಹಲವು ವಿಷಯಗಳು ಈ ಒಂದು ಪ್ರಕರಣದಲ್ಲಿ ಇರೋದ್ರಿಂದ ಲೋಕಾಯುಕ್ತದ ತನಿಖೆ ಒಂದು ಕಡೆ ಆದರೆ, CBIಗೆ ಈ ಒಂದು ಪ್ರಕರಣ ವರ್ಗಾವಣೆ ಆದರೆ ಸಿಎಂ ಅವರ ಮುಂದಿನ ಕಾನೂನು ಹೋರಾಟ, ರಾಜಕೀಯ ಹೋರಾಟ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಶಶಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.